ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ನಂದಿನಿ. ಉದ್ದಿನ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಉದ್ದಿನ ಬೇಳೆ 1 ಲೋಟ, ಒಂದು ಚೂರು ಅಕ್ಕಿ, ಇಷ್ಟು ಬೇಡ, ಒಂದು 2 ಸ್ಪೂನ್ ಅಷ್ಟು ಅಕ್ಕಿ. 1 ಲೋಟಕ್ಕೆ 2 ಸ್ಪೂನ್ ಅಕ್ಕಿ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೆ 2 ಸ್ಪೂನು. ಅಕಸ್ಮಾತ್ ಅಕ್ಕಿ ಹಾಕಿಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಬೋದು ರುಬ್ಬಿದ್ದಾದ್ಮೇಲೆ. ಓಕೆ. ಇದು ನೆನೆಸ್ಕೊತೀನಿ. ಇದು 2 ಅವರ್ಸ್ ನಂದರೆ ಸಾಕು. ಜಾಸ್ತಿ ನಂದ್ಬಿಟ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಓಕೆ. 2 ಅವರ್ಸು ಬಿಸಿನೀರಲ್ಲಿ ನೆನೆಸ್ತೀನಿ. ಇಲ್ಲ, ಮಾಮೂಲಿ ನೀರು, ಮಾಮೂಲಿ ರುಬ್ಬ ತೋರಿಸ್ತೇನೆ ನೋಡಿ. ಇವಾಗ ಈ ಥರ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಸುಮ್ಮನೆ ಆನು ಮಾಡಬೇಕು, ಆಮೇಲೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ. ಅದೇ ಈ ಥರ ಬರಬೇಕು. ನೋಡಿದ್ರೆ ಕ್ಲೀನಾಗಿ ಬಂದಿದೆ. 2 ನಿಮಿಷ ಹಾಕಿದರೆ ಸಾಕು. ಗಟ್ಟಿ ಇರಬೇಕು, ತೀರಾ ನೀರು ಆಗಬಾರ್ದು, ತೀರಾ ಗಟ್ಟಿ ಇರಬಾರ್ದು. ಈ ಥರ ಬರಬೇಕು, ಬೆಣ್ಣೆ ಥರ ಬರಬೇಕು ನೋಡಿ. ಬೆಣ್ಣೆ ಥರ ಹೇಗಿದೆ ಅಂತ. ಅಕಸ್ಮಾತ್ ನೀರು ಆಗಿದ್ದರೆ ನಿಮಗೆ ಹೆದರ್ಕೋಬೇಡಿ, ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಬೆರೆಸ್ಕೊಂಡು ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಆವಾಗಲೂ ಒಂಚೂರು ನಿಮ್ಗೆ ಗಟ್ಟಿ ಅನ್ನಿಸ್ತು ಅಕ್ಕಿ ಹಿಟ್ಟು ಹಾಕಿದ್ದಕ್ಕೆ ಅಂದರೆ ಒಂಚೂರು ಸೋಡಾನು ಹಾಕ್ಕೊಳ್ಳಿ, ಮತ್ತು ಗರಿ ಬರುತ್ತೆ. ನಾನು ಅವೆಲ್ಲ ಏನೂ ಯೂಸ್ ಮಾಡಲ್ಲ, ಕರೆಕ್ಟಾಗಿ ಬಂದಿದೆ. ಮೊಸರಡೆ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಫಸ್ಟ್ ಮೊಸರು ಹಾಕಿದ್ದೀನಿ, ಆಮೇಲೆ ಒಂಚೂರು ಉಪ್ಪು, ಮನೆ ರೆಡಿ ಮಾಡಿರೋದು ಇಟ್ಟಿರೋದು ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಒಂಚೂರು ಸಾಸಿವೆ ನೋಡಿ ಕಲಿಸಿದ್ದೀನಿ. ಕೊಬ್ಬರಿ ಚಾಯ್ಸ್ ಇಷ್ಟ ಇದ್ದರೆ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀರಲ್ಲಿ ಈ ಥರ ಕೈ ಒದ್ದೆ ಮಾಡಿಕೊಂಡು ಈ ಥರ ಹಾಕ್ತಾ ಇರಬೇಕು ನೋಡಿ. ಮೊಸರು ವಡೆಗೆ ಫಸ್ಟ್ ಈ ಥರ ಆಗಿದ ತಕ್ಷಣ ಈ ಥರ ನೀರಿಗೆ ಹಾಕ್ಕೋಬೇಕು. ನೀರಿಗೆ ಹಾಕಿ ಮೊಸರು ವಡೆ ನಮ್ಮ ಬಾಬುಗೆ ತುಂಬ ಇಷ್ಟ, ಅವ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ಕೂತ್ಕೊಂಡಿದೆ ನೋಡಿ. ಈ ಥರ ಇರೋದು ತೆಗೆದು ಮೊಸರಿಗೆ ಹಾಕಿದ್ದೀನಿ ನೋಡಿ. ನೋಡಿ ಎಷ್ಟು ಅಗಲ ಆಗುತ್ತೆ. ತುಂಬ ಇಷ್ಟಪಟ್ಟು ನೋಡೋಕ್ಕೂ ಚೆನ್ನಾಗಿ, ಬಾಕ್ಸ್ಗಳಿಗೆ ಚೆನ್ನಾಗಿ